ಆಯುರ್ವೇದ ವೈದ್ಯರಿಗೆ ಕಾನೂನು ಮಾರ್ಗದರ್ಶನ. ಡಾಕ್ಟರ್ ಮಲ್ಲೇಶ್ ನಾಯಕ ಅವರ ಹೊಸ ಹೆಜ್ಜೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಯುರ್ವೇದ ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶಾಲ ಅನುಭವ ಹೊಂದಿರುವ ಡಾಕ್ಟರ್ ಮಲ್ಲೇಶ್ ನಾಯಕ್ ಅವರು ಸಹ ವೈದ್ಯರಿಗೆ ಕಾನೂನು ಸಂಬಂಧಿತ ಅರಿವು ಮೂಡಿಸುವ ಉದ್ದೇಶದಿಂದ ಲೀಗಲ್ ಗೈಡ್ ಫಾರ್ ಐಎಸ್ಎಂ ಪ್ರಾಕ್ಟೀಷನರ್ಸ್ ಎಂಬ ಸಮಗ್ರ ಕಾನೂನು ಮಾರ್ಗದರ್ಶಿಯನ್ನ ಬಿಡುಗಡೆ ಮಾಡಿದ್ದಾರೆ. ಈ ಪುಸ್ತಕವನ್ನು ಇತ್ತೀಚೆಗೆ ಬೆಂಗಳೂರಿನ ದೇವನಹಳ್ಳಿಯ ಆಯುಷ್ ವೈದ್ಯರ ಸಂಘದ ಕಚೇರಿಯಲ್ಲಿ ಸಡಗರದಿಂದ ಅನಾವರಣಗೊಳಿಸಲಾಯಿತು. ಆಯುಷ್ ವೈದ್ಯರಿಂದ ಈ ಕೃತಿಗೆ ಅತ್ಯುತ್ತಮ ಪ್ರತಿಕ್ರಿಯೆ ದೊರೆತಿದೆ. ಡಾಕ್ಟರ್ ನಾಯಕ್ ಅವರ ವಿದ್ಯಾಭ್ಯಾಸ ಮತ್ತು ಅನುಭವ 2010ರಲ್ಲಿ ಮಣಿಪಾಲದ ಎಂಐಎಎಂಎಸ್ನಿಂದ ಬಿಎಎಂಎಸ್ ಪದವಿ ಪಡೆದ ಅವರು ಎಂಐಎಂಎಸ್ ಹಾಗೂ ಆತ್ರೇಯ ಆಯುರ್ವೇದ ವೈದ್ಯಕೀಯ ಕಾಲೇಜುಗಳಲ್ಲಿ ಕ್ಲಿನಿಕಲ್ ಅನುಭವ ಸಂಪಾದಿಸಿದ್ದಾರೆ. ಅಲ್ಲಿ ಸಹಾಯಕ ಉಪನ್ಯಾಸಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಪತಂಜಲಿ ಹಾಗೂ ಆಯುರ್ ಸೆಂಟ್ರಲ್ ಔಟ್ಲೆಟ್ಗಳಲ್ಲಿ ವೈದ್ಯಕೀಯ ಸೇವೆ ನೀಡಿದ ನಂತರ ಅವರು ಸಿದ್ಧಿವಿನಾಯಕ ಆಸ್ಪತ್ರೆ, ಅಶ್ವಿನಿ ಆಸ್ಪತ್ರೆ ಹಾಗೂ ಮಾರುತಿ ಆಸ್ಪತ್ರೆಗಳಲ್ಲಿ ಆಧುನಿಕ ವೈದ್ಯಕೀಯ ತರಬೇತಿಯನ್ನ ಪಡೆದಿದ್ದಾರೆ. ಬೆಂಗಳೂರು ನಗರದಲ್ಲಿ ಸ್ವತಂತ್ರ ಪ್ರಾಕ್ಟೀಸ್ ಆರಂಭಿಸಿದ ಬಳಿಕ ಡಾಕ್ಟರ್ ನಾಯಕ್ ಅವರು ಐಎಸ್ಎಂ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ವೈದ್ಯರು ಎದುರಿಸುತ್ತಿರುವ ಕಾನೂನು ಸವಾಲುಗಳ ಬಗ್ಗೆ ಆಳವಾದ ಅಧ್ಯಯನ ನಡೆಸಿದ್ದಾರೆ. ಅವರು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಸಂಘದ ಸಕ್ರಿಯ ಸದಸ್ಯರಾಗಿದ್ದು ವೈದ್ಯರ ಹಕ್ಕುಗಳು ಹಾಗೂ ಹಿತಾಸಕ್ತಿಗಳ ರಕ್ಷಣೆಗೆ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರ ಸೇವೆಯನ್ನ ಪರಿಗಣಿಸಿ ಅವರನ್ನ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಬೆಂಗಳೂರು ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಆಯುರ್ವೇದ ವೈದ್ಯರಿಗಾಗಿ ಕಾನೂನು ಅರಿವು ಅತ್ಯಗತ್ಯ. ಅದು ವೈದ್ಯಕೀಯ ಸೇವೆಯ ನಿಷ್ಠೆ ಮತ್ತು ಗೌರವವನ್ನು ಬಲಪಡಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಸಮಾಜದಲ್ಲಿ ಬಿಎಎಂಎಸ್ ವೈದ್ಯರೆಂದರೆ ಕೇವಲ ಆಯುರ್ವೇದ ಔಷಧಿಗಳನ್ನು ಮಾತ್ರ ಬಳಸಬೇಕು ಎಂಬ ತಪ್ಪು ಕಲ್ಪನೆ ಇದೆ. ಇದರ ಪರಿಣಾಮವಾಗಿ ಆಯುಷ್ ವೈದ್ಯರು ಕೆಲವು ಸರ್ಕಾರಿ ಆರೋಗ್ಯ ಅಧಿಕಾರಿಗಳಿಂದ ಹಾಗೂ ಸಾಮಾಜಿಕ ಹೋರಾಟಗಾರರಿಂದ ಹಿಂಸೆಗೆ ಒಳಗಾಗುತ್ತಿರುವುದು ಕಂಡುಬರ್ತಾ ಇದೆ. ಆದರೆ ಆಯುಷ್ ವೈದ್ಯರ ವ್ಯಾಸಂಗ, ವಿದ್ಯಾರ್ಹತೆ, ತರಬೇತಿ ಹಾಗೂ ವ್ಯಾಖ್ಯಾನ ಇವುಗಳೆಲ್ಲವೂ ಆಧುನಿಕ ವೈದ್ಯ ವಿಜ್ಞಾನದ ಜೊತೆ ಸಂಯೋಜನೆಗೊಂಡಿದೆ ಹಾಗೂ ಅವುಗಳಲ್ಲಿ ಬಳಸುವ ಹಕ್ಕನ್ನು ಕೆಇಯುಪಿ ಮತ್ತು ಎನ್ಸಿಐಎಸ್ಎಂ ಆಯುಷ್ ವೈದ್ಯರಿಗೆ ಅಧಿಕೃತವಾಗಿ ನೀಡಿರುವುದಾಗಿ ಡಾಕ್ಟರ್ ಮಲ್ಲೇಶ್ ನಾಯಕ್ ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಯುಷ್ ವೈದ್ಯರು ಹಾಗೂ ಸಮಾಜದ ಎಲ್ಲರಿಗೂ ಆಯುಷ್ ವೈದ್ಯರ ಹಕ್ಕುಗಳು ಮತ್ತು ಕಾನೂನು ಬಲಗಳ ಕುರಿತು ಸ್ಪಷ್ಟತೆ ಮೂಡಿಸಲು ಈ ಪುಸ್ತಕವನ್ನು ಪ್ರಕಟಿಸಿರುವುದಾಗಿ ಅವರು ಹೇಳಿದ್ದಾರೆ. ಸಹ ವೈದ್ಯರು ಡಾಕ್ಟರ್ ನಾಯಕ್ ಅವರು ಈ ಕೃತಿಯನ್ನ ಆಯುರ್ವೇದ ಮತ್ತು ಇತರೆ ಐಎಸ್ಎಂ ವೈದ್ಯರಿಗೆ ಕಾನೂನು ಅರಿವು ನೀಡುವ ಹಾಗೂ ವೈದ್ಯಕೀಯ ಸೇವೆ ಮತ್ತು ಕಾನೂನುಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಸೇತುವೆಯಂತಹ ಪ್ರಯತ್ನ ಎಂದು ಪ್ರಶಂಸಿಸಿದ್ದಾರೆ. ಡಾಕ್ಟರ್ ನಾಯಕ್ ಅವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಹೊಸಳ್ಳಿ ತಾಂಡ್ಯ ಗ್ರಾಮದವರು. ಕಡುಬಡತನದಲ್ಲೇ ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ಇಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾದರಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್ಚಿ, NKS TV4 ತರೀಕೆರೆ. ಆಮೇಲೆ ಸರ್ ಇದವರು ಎಕ್ಸ್ಪ್ಲೈನ್ ಮಾಡಿಬಿಡಿ, ಮೊದಲು ಇಷ್ಟೆಲ್ಲ ಗೊತ್ತಿದೆಯಲ್ಲ, ನೀವೇ ಎಕ್ಸ್ಪ್ಲೈನ್ ಮಾಡಿ. ಆಮೇಲೆ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ, ಈ ಥರ ಎಲ್ಲ ನಮ್ಮದು ಆ್ಯಕ್ಟರ್ ಈ ಥರ ಎಲ್ಲ ಇದೆ ಸರ್, ನೀವು ಬೇಗ ಮಾಡಬೇಕು ಅಂತ ಹೇಳಿದ್ಮೇಲೆ ಬಿರಾದರ್ ಸರ್ ಏನು ಹೇಳಿದ್ರು, ಮಲ್ಲೇಶ್ ನಿಮ್ಗೆ ಗೊತ್ತಿದೆಯಲ್ಲ, ಈಗ ನೆಕ್ಸ್ಟ್ ಮೀಟಿಂಗ್ ಕರೀತಾರೆ, ಒಂದು ಹೈ ಲೆವೆಲ್ ಮೀಟಿಂಗು, ನೀವೇ ಪ್ರೆಸೆಂಟ್ ಮಾಡ್ತೀವಿ. ಈಗ ಪ್ರೆಸೆಂಟ್ ಮಾಡಬೇಕಂದ್ರೆ ಒಂದು 500 ಪೇಜಸ್ ಇದೆ, ಎಲ್ಲ ಆ್ಯಕ್ಟಿವ್ ಸೇರಿ ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೇನು ಮಾಡಿದೆ ನಾನು, ಒಂದು ಕ್ಲಿನಿಕ್ಕು ಮಧ್ಯಾಹ್ನವರೆಗೆ ಕ್ಲಿನಿಕ್ಕು, ಮಧ್ಯಾಹ್ನ 2 to 5 ಇದೇ ಕೆಲಸ ನಮ್ಮದು. ಹೋಗೋದು, ಟೈಪ್ ಮಾಡಿಸೋದು, ನೀಟಾಗಿ ಎಲ್ಲ ಆ್ಯಕ್ಟರ್ ಏನೇನಿದೆ ಎಲ್ಲ ಟೈಪ್ ಮಾಡಿಸೋದು. ಒಂದು 100 ಪೇಜಸ್ ಆಯಿತು. 100 ಪೇಜಸ್ ಆದಮೇಲೆ ಮೊನ್ನೆ ನಾವು ಇದಕ್ಕೆ ಯಾವುದಕ್ಕೆ ನಾವು ದೇವನಹಳ್ಳಿಯಲ್ಲಿ ಪ್ರಾಬ್ಲಮ್ ಆದಾಗ DHL ಅದೇ ಟಾಪಿಕ್ ಕೊಟ್ಟೇನೆ. ಆಮೇಲೆ ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ ನೋಡಿ, ನಮ್ಮ ಫ್ಯಾಮಿಲಿ ಫ್ರೆಂಡು, ನಾನು ಅವ್ರ ಮೊನ್ನೆ ಈಗ ಪ್ರಸ್ತಾವ ಮಾಡಿದಾಗ, ಸರ್ ನಾನು ಈ ಥರ ಎಲ್ಲ ಮಾಡಿದ್ದೀನಿ ಸರ್, ನೀವು ಒಳ್ಳೆ ಐಡಿಯಾ, ಚೆನ್ನಾಗಿ ಮಾಡಿದ್ದೀರಾ, ಇದೆಲ್ಲ ಡಾಕ್ಟ್ರಿಗೂ ರೀಚ್ ಆಗಲಿದ್ದು, ಒಂದು ಬುಕ್ ಮಾಡಿಬಿಟ್ಟು ಪಬ್ಲಿಷ್ ಮಾಡಿಬಿಡಿ, ಚೆನ್ನಾಗಿರುತ್ತೆ. ನನಗೆ ಅಲ್ಲಿವರೆಗೆ ಐಡಿಯಾ ಇರಲಿಲ್ಲ, ನನಗೂ ಓಕೆ ಅನಿಸ್ತು ಇದು ಐಡಿಯಾ. ಬಟ್ ಈಗ ನಾನು ಇವತ್ತು ಪಬ್ಲಿಷ್ ಮಾಡಿದ್ದೀನಿ, ಯಾಕಂದರೆ ಬೇರೆ ಯಾರು ಅದನ್ನ ರೆಡಿ ಮಾಡಿ ಪಬ್ಲಿಷ್ ಮಾಡಬಾರ್ದು ಮತ್ತೆ ಅನ್ನೋದಕ್ಕೆ ಕಾಪಿ ರೈಟ್ಸ್ ಪಬ್ಲಿಷ್ ಮಾಡಿದ್ದೀನಿ. ಬಟ್ ನಾನು ಮಾರ್ಕೆಟಿಗೆ ಬಿಡೋಕ್ಕಾಗಲ್ಲ, ಇವಾಗಲೇ ಬಿಡೋಕ್ಕಾಗಲ್ಲ. ಅದಕ್ಕೆ ನಾನು ಸ್ಟೇಟ್ ಲೀಡರ್ಸ್ದು ಪರ್ಮಿಷನ್ ತಗೋತೀನಿ. ಪರ್ಮಿಷನ್ ತಗೊಂಡು ಅದು ಯಾವ ಥರ ಬಿಡಬೇಕು, ಯಾವ ಬರಬೇಕು ಅಂತ ತಗೊಂಡು ಆಮೇಲೆ ಮಾರ್ಕೆಟಿಗೆ ಬರ್ತೀವಿ. ಅದಕ್ಕೆ ನಮ್ಮ AFI ಅಸೋಸಿಯೇಷನ್ಗೆ ಥ್ಯಾಂಕ್ಸ್ ಅಂತೇಳಿ ಪೇಜ್ ಕ್ರಿಯೇಟ್ ಮಾಡಿದ್ವಿ. ಆಲ್ AFI ಸ್ಟೇಟ್ ಲೀಡರ್ಸ್ ಮತ್ತು ನಮಗೆ ಯಾರೇ ಒಂದು ಅಡ್ವೈಸ್ ಮಾಡಿದ್ರು ಕೂಡ ನಿಯಮ AFI ಅನ್ನೋ ಭೇದ ಭಾವ ಇರಬಾರ್ದು. ನಿಮಗೆ
ಗೊತ್ತಿರ್ಬೋದು. ಗುರುರಾಜ್ ಅಂತ ಗೊತ್ತಾ ನಿಮಗೆ? ಗುರುರಾಜ್ ಸರ್ ದೇವಾದಲ್ಲಿ ಅವರು ನನ್ನ ಇಂಟರ್ಪ್ರಿಟೇಷನ್ಸ್ಗೆ, ನನ್ನ ಐಡಿಯಾಲಜಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರ ಹೆಸರು ಕೂಡ ನಾನು ಹಾಕ್ತೀನಿ. ಶಿವ ಸಾಲಿಗರ್ ಸರ್ ಅವ್ರು ಯಾವಾಗ ನಮಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಮಾಡಿದ್ದೀರಾ, ಬಟ್ ಅವ್ರು ಸ್ಪೆಷಲ್ ಆಗಿ ಅವ್ರ ಹೆಸರು ಆಗಿತ್ತು. ನಮ್ಮ ಮೋಬೈಲ್ ಸರ್ ಅವರು LLB ಮಾಡ್ತಾ ಇದ್ದಾರೆ, ಫೈನಲ್ ಇರಬೇಕೀಗ. ಅವ್ರ ಹತ್ರ ತುಂಬ ಡಿಸ್ಕಸ್ ಮಾಡಿದ್ದೀನಿ ನಾನು, ತುಂಬ ಸಪೋರ್ಟ್ ಮಾಡಿದ್ದಾರೆ, ಅವರು ಗೈಡೆನ್ಸ್ ಕೊಟ್ಟಿದ್ದಾರೆ, ಅವ್ರದ್ದು ಹೆಸರಾಗಿದ್ದಾರೆ. ಮತ್ತು ನಮ್ಮ ವಿಜಯ್ ಕುಮಾರ್ ಸರ್ ಅವರು ನಮ್ಮ ಐಡಿಯಾಲಜಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಮತ್ತೆ ಇನ್ನೊಬ್ಬರು ವಿಕ್ರಮ್ ಪಾಟೀಲ್ ಅಂತ, ಅವ್ರು ರಾಯಚೂರು ಅವರು. ನಾಗರಾಜ್ ಕೇಸಿಂದ ಕೆಲವರು ತುಂಬ ಜನ ಫ್ಯಾನ್ ಆಗಿಬಿಟ್ಟಿದ್ದಾರೆ ನನಗೆ ರಾಯಚೂರು ಅವರು. ಅವರು ಕೂಡ ನನಗೆ ತುಂಬ